ಇಲ್ಲೊಂದು ಸ್ಟೋರಿ ಇದೆ. ಇವನ ಉದ್ದೇಶ ಚೆನ್ನಾಗಿತ್ತು, ಹೆಂಡತಿಯನ್ನು ಖುಷಿ ಪಡಿಸಬೇಕು ಅಂತ ಹೇಳಿ. ಆದರೆ ಹಿಡಿದಂಥ ಮಾರ್ಗ ಇದೆಯಲ್ಲ, ಅತ್ಯಂತ ಕೆಟ್ಟದಾಗಿರುವಂಥ ಮಾರ್ಗ. ಏನು? ಹೆಂಡತಿಗೆ ಮಂಗಳಸೂತ್ರ ಕೊಡಿಸೋಕೆ ATMಗೆ ಕನ್ನ ಹಾಕಿರುವಂಥ ಖದೀಮ ಇವನು. HDFC ಬ್ಯಾಂಕ್ನ ATMನಲ್ಲಿ ಹಣ ಎಗರಿಸಿದವನನ್ನು ಅರೆಸ್ಟ್ ಮಾಡಿದ್ದಾರೆ. HDFC ಬ್ಯಾಂಕ್ ಸಿಬ್ಬಂದಿಯಿಂದಲೇ ಕೃತ್ಯ ಆಗ್ಬಿಟ್ಟಿದೆ. ಅಬ್ಬಬ್ಬಬ್ಬ. 8 ಲಕ್ಷ ರೂಪಾಯಿ ಕದ್ದು ಎಸ್ಕೇಪ್ ಆಗಿದ್ದ ಕೃಷ್ಣ ಸುರೇಶ್ ದೇಸಾಯಿ ATMಗೆ ಹಣ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಬೆಳಗಾವಿಯ ಕೃಷ್ಣ. CCTV ದೃಶ್ಯವನ್ನ ಪರಿಶೀಲನೆ ಮಾಡಿದಾಗ ಕೈ ಚಳಕ ಬಯಲಾಗಿದೆ. ಮಾರ್ಕೆಟ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಬಂಧಿತನಿಂದ ಮಂಗಳಸೂತ್ರ, ಚಿನ್ನದ ಸರ, 7 ಲಕ್ಷ ರೂಪಾಯಿ ಜಪ್ತಿಯಾಗಿದೆ. ಅಷ್ಟೊಂದು ದುಡ್ಡಲ್ಲಿರುವಂಥದ್ದನ್ನ ಹೆಂಡತಿ ಕೇಳ್ತಾಳ ಮಂಗಳಸೂತ್ರನ. ಆ ಪ್ರಕಾರ ಒಂದು HDFC ATM ಇಂದ 8,65,000 ಕಳ್ತನ ಆಗಿದೆ. ಸೊ ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದೆಲ್ಲ CCTV ಫುಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ. ಅದರಲ್ಲಿ ಆರೋಪಿಗಳು ಇಸ್ ದೇರ್ ವರ್ಕರ್ ಓನ್ಲಿ. ಸೊ ಅವ್ರ ಕೆಲಸ ಏನಿದೆ ಇದರಲ್ಲಿ ಆ್ಯಕ್ಚುಲಿ ಅವರು ಪ್ರತಿ ವಾರ ಅವರು ದುಡ್ಡು ಬ್ಯಾಂಕಿಂದ ತೊಗೊಂಡು ATMದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ. ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಯಾಕಂದರೆ ಅವ್ರ ಹತ್ರ ಎಲ್ಲ ಕೀ ಇದೆ. ಸೊ ಅದು ಕೀ ಯೂಸ್ ಮಾಡಿ ಅವರು ದುಡ್ಡು ಓಪನ್ ಮಾಡಿದ್ದಾರೆ. ಸೊ ತನಿಖೆ ನಂತರ ನಾವು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಮತ್ತು ಅವ್ರ ಕಡೆಯಿಂದ ನಾವು ಟೋಟಲ್ 7,30,000 ಅಮೌಂಟ್ ರಿಕವರಿ ಆಗಿದೆ. ಈಗ ಸರಕ್ಕೆ ಆರೋಪಿ ಈಗ ಅರೆಸ್ಟ್ ಆಗಿದೆ, GC ಅಲ್ಲಿದ್ದಾರೆ. ಹಿ ಈಸ್ ದ ಪರ್ಸನ್ ಹೂ ಗೋಸ್ ಆ್ಯಂಡ್ ಕೀಪ್ ದ ಮನಿ ಇನ್ ದ ಬ್ಯಾಂಕ್. ಅವರು ಬ್ಯಾಂಕಿಂದ ದುಡ್ಡು ತಂದು ಅವರು ATM ಒಳಗಡೆ ಅವರು ದುಡ್ಡು ಹಾಕ್ತಾ ಇದ್ದಾರೆ. ಅವ್ರ ಹತ್ರ ಕೀ ಇದೆ. ಸೊ ಇದು ಎಲ್ಲ ದುಡ್ಡು ಹಾಕ್ಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಅದು ಕೀ ಯೂಸ್ ಹೆಂಡತಿಗೆ ಮಂಗಳಸೂತ್ರ ಕೊಡಿಸೋಕ್ಕೋಸ್ಕರ ಕಳ್ತನ. ಹೆಂಡತಿಗೆ ಮಂಗಳಸೂತ್ರ ಕೊಡಿಸೋದೇನು ತಪ್ಪಲ್ಲ, ಒಳ್ಳೆಯದೇ, ಖುಷಿ ಪಡ್ತಾರೆ. ಆದರೆ ಹಿಡಿದಂಥ ಮಾರ್ಗ ಇದೆಯಲ್ಲ, ಬ್ಯಾಂಕ್ ಉದ್ಯೋಗಿಯಾಗಿದ್ದುಕೊಂಡೆ ಈ ಥರ ಕಳ್ತನಕ್ಕೆ ನೀನು ಅನ್ನ ಕೊಟ್ಟಂಥ ಇದಕ್ಕೇನೆ ಕಳ್ತನ ಮಾಡ್ತೀಯ ಅಂತಂದರೆ ಅಲ್ಲಿ ಕನ್ನ ಹಾಕ್ತೀಯ ಅಂದರೆ ಎಂಥ ಮನುಷ್ಯ ಇರಬೇಕು ಅಂತ ಹೇಳಿ.